ನಮಸ್ಕಾರ ಎಲ್ಲರಿಗೂ. ಉಡುಪಿ ಕೃಷ್ಣನನ್ನು ಬೆಂಗಳೂರಲ್ಲೇ ನೋಡಬೇಕಂದ್ರೆ ವಿದ್ಯಾಪೀಠಕ್ಕೆ ಬನ್ನಿ. ಹೌದು, ಇವತ್ತು ನಾವು ಬೆಂಗಳೂರಲ್ಲಿರುವಂಥ ವಿದ್ಯಾಪೀಠಕ್ಕೆ ಬಂದಿದ್ದೀವಿ. ಈ ವಿದ್ಯಾಪೀಠ ಉಡುಪಿಯ ಕೃಷ್ಣ ಮಠದಂತೆಯೇ ಇದೆ. ಇಲ್ಲಿಯ ಪುಟ್ಟ ಕಡಗೋಲ್ ಕೃಷ್ಣನ ನೋಡಿದ್ರೆ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಮರೆತು ಒಂದು ಕ್ಷಣ ಮನಸ್ಸು ನಿರಾಳವಾದಂಥ ಅನುಭವ ಆಗತ್ತೆ. ಇವತ್ತು ಈ ಪುಟ್ಟ ಕೃಷ್ಣನಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರು. ಬೆಣ್ಣೆ ತಿಂದು ತನ್ನ ದೇಹ ಮುಖಕ್ಕೆಲ್ಲ ಹಚ್ಕೊಂಡಿದ್ದಾನೇನೋ ಅನ್ನೋ ಥರ ಮುದ್ದಾಗಿ ಕಾಣಿಸ್ತಿದ್ದ ನಮ್ಮ ಈ ಬೆಣ್ಣೆ ಕೃಷ್ಣ. ಕೃಷ್ಣನ ಮಹಾಮಂಗಳಾರತಿಯನ್ನು ನೋಡೋದೇ ಒಂದು ಚಂದ. ಆ ದೀಪದ ಬೆಳಕಲ್ಲಿ ನೋಡಿದಾಗ ಆಗುವಂಥ ಅನುಭವವೇ ಬೇರೆ. ಕೃಷ್ಣನ ಬಲಭಾಗಕ್ಕೆ ಮಧ್ವಾಚಾರ್ಯರು ವಾದಿರಾಜರ ಮೂರ್ತಿ ಇದ್ದು, ಮತ್ತು ಎಡಭಾಗಕ್ಕೆ ರಾಯರ ಬೃಂದಾವನ ಇದೆ. ತೀರ್ಥ ಪಂಚಾಮೃತ ತಗೊಂಡು ಕೃಷ್ಣನ ಹಿಂಭಾಗಕ್ಕೆ ಹೋದರೆ ಅಲ್ಲಿರೋದು ದುರ್ಗಾದೇವಿ ಗುಡಿ. ದೀಪದ ಬೆಳಕಲ್ಲೇನೆ ಗರ್ಭಗುಡಿಯಲ್ಲಿರೋ ದುರ್ಗಾದೇವಿನ ನೋಡಬೇಕು. ತುಳುನಾಡಿನ ವಿಶೇಷ ಏನಂದರೆ ಗರ್ಭಗುಡಿಯಲ್ಲಿರೋ ದೇವರ ಮೂರ್ತಿ ಚಿಕ್ಕದಾಗಿರುತ್ತೆ, ಮತ್ತು ದೀಪದ ಬೆಳಕಲ್ಲೇನೆ ನೋಡಬೇಕು. ನೋಡೋದ್ರಿಂದ ಕಣ್ಣಿಗೂ ತಂಪು, ಮನಸ್ಸಿಗೂ ಇಂಪು. ಮುಂದೆ ವೃಕ್ಷರಾಜನಾದ ಅರಳಿ ಮರ ಜೊತೆಗೆ ನವಗ್ರಹಗಳನ್ನು ನೋಡ್ಬೋದು. ನಾಗದೇವರು ಮತ್ತು ನವಗ್ರಹಗಳ ಪ್ರದಕ್ಷಿಣೆ ಹಾಕಿ ಬಂದರೆ ನಮಗೆ ಸಿಗೋದು ತಂದೆ ಪರಮೇಶ್ವರ. ಇಲ್ಲಿ ಸಹ ದೀಪದ ಬೆಳಕಲ್ಲೇನೆ ನೋಡಬೇಕು. ಪಕ್ಕದಲ್ಲೇ ಯಾಗಶಾಲೆ ಇದೆ. ನಾವು ಹೋದಾಗ ಅಲ್ಲಿ ಹೋಮ ನಡೀತಾ ಇತ್ತು. ಇನ್ನು ಮುಖ್ಯವಾಗಿರೋದು ಅಂದರೆ ಇಲ್ಲಿರುವಂತಹ ಸಂಸ್ಕೃತ ಪಾಠಶಾಲೆ. ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಅವರ ಜೀವನಕ್ಕೆ ಬೆಳಕಾಗಿರುವಂಥ ಪೇಜಾವರ ಮಠದ ಶ್ರೀ ವಿಶ್ವೇಶ ತೀರ್ಥರ ಮೂಲ ಬೃಂದಾವನ ಇಲ್ಲೇ ಇರೋದು. ಜೊತೆಗೆ ವಿದ್ಯಾಮಾನ್ಯರ ಬೃಂದಾವನವೂ ಸಹ ಇದೆ. ಇಲ್ಲಿರುವಂಥ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ನೂರಾರು ಮಕ್ಕಳು ಸಂಸ್ಕೃತ ವೇದಾಧ್ಯಯನವನ್ನು ಮಾಡ್ತಿದ್ದಾರೆ. ಇಲ್ಲಿ ನಾಳೆ ನಡೆಯುವಂಥ ಕೃಷ್ಣ ಜನ್ಮಾಷ್ಟಮಿಯ ಸಿದ್ಧತೆಗಳು ನಡೀತಾ ಇತ್ತು. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಬನ್ನಿ, ನೀವು ಒಮ್ಮೆ ಬಂದು ಪುಟ್ಟ ಕೃಷ್ಣನ ದರ್ಶನವನ್ನು ಮಾಡಿ. ಥ್ಯಾಂಕ್ ಯು.